ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿ ಕಮೆಂಟ್ ಕೂಡ ಹಾಕಿ, ಮರಿಬೇಡಿ. ಕಮೆಂಟ್ ಹಾಕೋದಂತೂ ಮರಿಲೇಬೇಡಿ. ಕಮೆಂಟ್ ಹಾಕೋದ್ರಿಂದ ಏನು ತಪ್ಪಿದೆ ಏನು ಸರಿ ಇದೆ ಅಂತ ತಿಳ್ಕೊಬೋದು. ಹಾಗಾಗಿ ನಾನು ಕಮೆಂಟ್ ಹಾಕೋದನ್ನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಇವತ್ತು ನಾನು ಡೈಲಿ ವ್ಲಾಗ್ ಟೈಪ್ ಮಾಡ್ತಾಯಿದ್ದೀನಿ. ಮೊದಲು ಬೆಳಿಗ್ಗೆ ಎದ್ದು ನಾನು ಹೊರಗಡೆ ಬಂದಾಗ ದಾಸವಾಳ ಹೂ ಗಿಡದಲ್ಲಿ ಒಂದು 5-6 ಹೂವು ಇತ್ತು. ಹಾಗೆ ಅದನ್ನು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋ ಮಾಡಿಕೊಂಡೆ. ಈ ಕಾಲದಲ್ಲಿ ಗೊತ್ತಲ್ಲ, ಇದು ಸ್ವಲ್ಪ ಕೊರೆ ಟೈಪ್ ಆದ್ದರಿಂದ ಸ್ವಲ್ಪ ಹೂವು ಎಲ್ಲ ಕಡಿಮೆನೇ. ಹಾಗೆ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ವಾಕ್ ಮಾಡೋಕ್ಕೆ ಅಂತ ಹೋದೆ. ವಾಕ್ ಮಾಡೋಕ್ಕೆ ಅಂತ ಹೋದಾಗ ನವಿಲುಗಳು ಕಲ್ ಮೇಲೆ ಕೂತಿದ್ದು, ಅದನ್ನು ಹಾಗೆ ವಿಡಿಯೋ ಮಾಡಿಕೊಂಡೆ. ನನ್ನನ್ನು ನೋಡಿದ ತಕ್ಷಣ ಅದು ಹಾರೋಗೋಕ್ಕೆ ಸ್ಟಾರ್ಟ್ ಮಾಡ್ತು. ಯಾವಾಗಲೂ ಅಷ್ಟೇ, ನವಿಲು ಸ್ವಲ್ಪ ಸೌಂಡ್ ಕೇಳ್ತು ಅಂದರೆ ಸಾಕು ಹಾರಕ್ಕೆ ಸ್ಟಾರ್ಟ್ ಮಾಡ್ತಾ. ಈ ಕಡೆ ಗಮನಿಸಿದ್ರೆ ನೋಡಿ, ತೋಟದೊಳಗೂ ಕೂಡ ಹೋಗ್ತಾ ಇದೆ. ಹಾಗೆ ಸೌಂಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಮೇಲೆ ಸ್ವಲ್ಪ ಹಾಗೆ ಮೇಲಾದಂಗೆ ವಿಡಿಯೋನ ಇಟ್ಕೊಂಡೆ. ಎಷ್ಟು ಹಕ್ಕಿಗಳ ಸೌಂಡ್ ಕೇಳಿಸ್ತಾ ಇದೆ ನೋಡಿ, ಎಷ್ಟು ಹಿತ ಅನ್ನಿಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಕೇಳಿಸ್ಕೊತಾ ಇದ್ದೀರಾ ಅಲ್ವಾ? ಹೀಗೆ ಹಕ್ಕಿಗಳ ಸೌಂಡ್ ತುಂಬ ಚೆನ್ನಾಗಿ ಅನ್ನಿಸ್ತು. ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ಕಷಾಯ ಕುಡಿಯೋಣ ಅಂತೇಳಿ ಇವತ್ತು ನಾನು ನಿತ್ಯ ಪುಷ್ಪದ ಹೂವುದು ಕಷಾಯ ಕುಡಿತಾಯಿದ್ದೀನಿ. ಈಗ ಹೇಳಿದ್ನಲ್ಲ, ಹೂವು ಸ್ವಲ್ಪ ಕಡಿಮೆನೇ, ಹಾಗಾಗಿ 2 ಕಲರಲ್ಲೂ ಸ್ವಲ್ಪ ಹೂವಿತ್ತು. ಸ್ವಲ್ಪ ಹೂವನ್ನೇ ಕಿತ್ಕೊಂಡು ಅದರಲ್ಲೇ ಕಷಾಯ ಮಾಡಿಕೊಂಡೆ. ಕಷಾಯ ಮಾಡಿ ಬೆಳಗ್ಗೆ ಇದನ್ನು ಇವತ್ತು ಕುಡಿದಿದ್ದು. ಇದಕ್ಕೆ ಬೇಕಂದರೆ ನೀವು 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ಕುಡೀರಿ, ಚೆನ್ನಾಗಿರುತ್ತೆ. ನಿತ್ಯ ಪುಷ್ಪದ್ದು ಇದು ಕಷಾಯ ಏನಪ್ಪ ಅಂತಾರೆ, ವೆಯ್ಟ್ ಲಾಸ್ಗೆ ಆಗಿರ್ಬೋದು, ಶುಗರು, BP-ಗೆಲ್ಲ ಒಳ್ಳೆಯದು. ಇದು ವಾರಕ್ಕೊಂದ್ಸಲನಾದರೂ ಕುಡೀರಿ ಆರೋಗ್ಯ ದೃಷ್ಟಿಯಿಂದ. ತೊಗರು ಸ್ವಲ್ಪ ಬರುತ್ತೆ, ಜೇನುತುಪ್ಪ ಹಾಕ್ಕೊಳ್ಳಿ. ತೊಗರು ಒಂಚೂರು ಒಂದ್ಸಲ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಇವತ್ತು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಒಂದೊಂದು ಸಲ ಹಾಕ್ಕೋತೀನಿ, ಒಂದೊಂದು ಸಲ ಹಾಕ್ಕೊಳ್ಳಲ್ಲ. ಇವತ್ತು ನಾನು ಜೇನುತುಪ್ಪ ಹಾಕ್ಕೊಂಡೆ, ಚೆನ್ನಾಗಿರುತ್ತಲ್ವಾ, ಒಂದೊಂದು ದಿನ ಹಾಕ್ಕೊಳ್ಳೋಣ ಅಂಥೇಳಿ. ಕಷಾಯ ಕುಡ್ದೆಲ್ಲ ಆದಮೇಲೆ ತಿಂಡಿ ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೆ. ಬೇಗ ಆಗುವಂಥ ತಿಂಡಿನೇ ಮಾಡೋಣ ಇವತ್ತು ಅಂಥೇಳಿ ಇವತ್ತು ಮಿಕ್ಸ್ ದೋಸೆ ಟೈಪ್ ಮಾಡೋಣ ಅಂತ ಮಾಡಿದ್ದೀನಿ. ಇದಕ್ಕೆ ನಾನು ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರವೆ ಎಲ್ಲ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇದನ್ನೆಲ್ಲ ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ನಾನು ಮಿಕ್ಸಿ ಮಾಡಿಕೊಂಡೆ. ಮಿಕ್ಸಿ ಮಾಡ್ಕೋಬೇಕಾದ್ರೆ ನೀವು ಸ್ವಲ್ಪ ಮೊಸರು ಬೇಕಾದರೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ರುಬ್ಬಿದ್ದನ್ನು ಇವಾಗ ದೋಸೆ ಮಾಡೀನಿ. ತುಂಬ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ದಿಢೀರಂತ ಮಾಡಬೇಕು ಅಂತ ಅಂದಾಗ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಸಿಯಾಗೂ ಕೂಡ ಮಾಡ್ಕೊಬೋದು. ಇದ್ರ ಜೊತೆಗೆ ತೊಂಡೆಕಾಯಿ ಇತ್ತು, ತೊಂಡೆಕಾಯಿ ಹಾಳಾಗ್ತಾ ಇತ್ತು ಅಂತೇಳಿ ತೊಂಡೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ತೊಂಡೆಕಾಯಿ ಪಲ್ಯ ತುಂಬಾ ಚೆನ್ನಾಗಿತ್ತು. ಎಷ್ಟು ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕಿದ್ದೆ ಅಷ್ಟೇ, ತುಂಬಾ ಚೆನ್ನಾಗಿತ್ತು. ನೀವು ತಿಂಡಿಗೆ ಈ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಊಟಕ್ಕೂ ನೆಂಚ್ಕೊಳ್ಳೋದಿದ್ರೆ ಪಕ್ಕಕ್ಕೆ ಚೆನ್ನಾಗೂ ಇರುತ್ತೆ. ನಾನು ಇವತ್ತು ದೋಸೆ ಜೊತೆ ಮಾಡ್ಕೊಂಡಿದ್ದೆ. ಅದಾದ ನಂತರ ಬಟ್ಟೆ ಒಣಗಾಕೋದು ಮರ್ತೇ ಬಿಟ್ಟಿದ್ದೆ, ಲೇಟೇ ಆಯಿತು ನಾನು ಬಟ್ಟೆ ಒಣಗಾಕೋದು. ಹಾಗೆ ಸ್ವಲ್ಪ ಬಟ್ಟೆ ಒಣಗಾಕೋಣ ಅಂತೇಳಿ ಬಟ್ಟೆ ಒಣಗಾಕೊಂಡೆ. ನಾನಿಲ್ಲಿ ಗಾಳಿ ತುಂಬ ಇರೋದ್ರಿಂದ ಅಲ್ಲಿ ತಂತಿ ಟೈಪ್ ಇದೆಯಲ್ಲ, ಅದರಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ಅಲ್ಲೇ ಒಣಗಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇತ್ತೀಚೆಗೆ ವೈರ್ ಮೇಲೆ ಹಾಕಿದ್ರೆ ಎಷ್ಟು ಪಿನ್ ಹಾಕಿದ್ರೂ ಕೂಡ ಹಾರೇ ಹೋಗ್ತಿರ್ತಿತ್ತು. ಹಾಗಾಗಿ ನಾನಿಲ್ಲಿ ತಂತಿ ಇದೆ, ತೋಟಕ್ಕೆ ಇದ್ರದ್ದು ಹಾಕಿರ್ತಾರಲ್ಲ ಆ ಥರನೇ ಇತ್ತು ಅಂತೇಳಿ ಬಟ್ಟೆ ಎಲ್ಲ ಒಣಗಾಕ್ಕೊಂಡೆ. ಬಟ್ಟೆ ಎಲ್ಲ ಒಣಗಾಕೆಲ್ಲ ಆದಮೇಲೆ ನಾನು ಹೊರಗಡೆ ಹಾಗೆ ಕೂತಿದ್ದಾಗ ತೋಟದೊಳಗಡೆ ಎಲ್ಲ ಹಾಡುಗಳು ಬಂದುಬಿಟ್ಟಿದ್ವು ಬೇರೆಯವರವು. ತುಂಬ ಚೆನ್ನಾಗಿತ್ತು ಹಾಡುಗಳು. ಹಂಗಾಗಿ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿಕೊಂಡೆ. ತುಂಬ ದೊಡ್ಡವು ಚಿಕ್ಕವು ಎಲ್ಲ ಇತ್ತು ಹಾಡುಗಳು. ಒಂದೊಂದು ತುಂಬ ದೊಡ್ಡದೇ ಇತ್ತು, ಅದಕ್ಕೆಲ್ಲ ಕೊಂಬೆಲ್ಲ ತುಂಬ ದೊಡ್ಡ ಕೊಂಬು ಬಂದುಬಿಟ್ಟಿತ್ತು. ನಾನೆಲ್ಲ ನೋಡಿದ್ರೆ ಭಯನೇ ಅನ್ನಿಸ್ತಾಯಿತ್ತು. ಆದರೆ ಅದೇನೂ ಮಾಡಲ್ಲ ಅಂತ ಹೇಳಿದ್ರು ಹಾಡು ಓನರು. ಹಾಗಾಗಿ ಅದನ್ನು ಸ್ವಲ್ಪ ಪಕ್ಕದಲ್ಲೇ ಹೋಗಿ ವಿಡಿಯೋ ಮಾಡಿಕೊಂಡೆ. ಇದಕ್ಕೆ ಎಷ್ಟು ಬೆಲೆ ಬಾಳ್ಬೋದು ಅಂತ ಕೇಳಿದೆ. ಒಂದು 30-35 ಸಾವಿರ ಆಗುತ್ತೆ ಅಂತ ಹೇಳಿದ್ರು. ನೋಡಿ ಕೊಂಬು ನೋಡಿ ಎಷ್ಟು ಉದ್ದಕ್ಕೆ ಎಷ್ಟು ಚೂಪಾಗಿದೆ ಅಂತ ನೋಡೋಕ್ಕೆ ಭಯಂಕರ ಭಯ ಅನ್ನಿಸ್ತಾಯಿತ್ತು. ಮೇಯ್ತಾ ಇದ್ವು, ನಿಂತ್ಕೊಳ್ಳೋವಂಥವು ನಿಂತಿದ್ವು ಸುಮ್ಮನೆ. ಎಷ್ಟೊಂದು ಹಾಡುಗಳಿತ್ತಲ್ಲ, ಹಾಗೆ ಅದನ್ನು ಹೋಗಿ ವಿಡಿಯೋ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೊಂದು ಕೂಡ ಇತ್ತು, ಇದು ನೋಡಿ ಎಷ್ಟು ಬ್ಲ್ಯಾಕ್ದು ಎಷ್ಟು ದೊಡ್ಡದಾಗಿದೆ. ಅದು ಅಷ್ಟೇ ತುಂಬ ಭಯಂಕರ ಅನ್ನಿಸ್ತಾ ಇತ್ತು ನೋಡೋಕ್ಕೆ ನನಗೆ.
ಎಲ್ಲಪ್ಪ ಗುದ್ಬಿಡುತ್ತೋ ಏನೋ ಅಂತ. ಇಲ್ಲ ಅದೇನೂ ಮಾಡಲ್ಲ ಅಂತ ಹೇಳಿದ್ರು. ಹಾಗಾಗಿ ಪಕ್ಕದಲ್ಲಿ ಹೋಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನೋಡಿ ಎಲ್ಲ ಹೆಂಗೆ ಓಡ್ತಾ ಇದ್ದೇವೆ ಅಂತ. ಕುರಿನೇ ಆಗಲಿ ಆಡೆ ಆಗಲಿ ಒಂದು ಇಳಿತು ಅಂದರೆ ಒಂದು ಹೋದ ತಕ್ಷಣ ಅದರಿಂದ ಹಿಂದೆ ಓಡ್ತಾನೆ ಇರ್ತವೆ. ಮೊದಲೇ ಹೇಳ್ತಾರಲ್ಲ ಕುರಿಗಳ ಥರ ಅಂತ ಹೇಳ್ತಾ ಇರ್ತಾರೆ, ನಾನು ಕೇಳಿದ್ದೀನಿ. ಒಂದು ಕುರಿ ಹಳ್ಳಕ್ಕೆ ಹೋಗಿಬಿದ್ರು ಕೂಡ ಇನ್ನೆಲ್ಲ ಹೋಗಿ ಬೀಳ್ತಿರ್ತವಂತೆ, ಆ ಥರ ಅನ್ನಿಸ್ತು. ಇದನ್ನೆಲ್ಲ ಹೇಳಿದ್ದೆಲ್ಲ ನೆನಪಾಯಿತು. ಹಾಗೆ ವಿಡಿಯೋ ಮಾಡಿಕೊಂಡು ಮನೆಗೆ ಬಂದು ಮಧ್ಯಾಹ್ನದ ಊಟಕ್ಕೆ ನಾನು ಉಪ್ಪು ಸಾಂಬಾರು ಮತ್ತು ಮುದ್ದೆ ಮಾಡಿದ್ದೆ. ಸೊಪ್ಪು ಅವರೆಕಾಳು ಉಪ್ಪು ಸಾಂಬಾರು ಮಾಡಿದ್ದು. ಸೊಪ್ಪು ಏನು ಸೊಪ್ಪಪ್ಪ ಅಂದರೆ ಇದು ನುಗ್ಗೆ ಸೊಪ್ಪು, ಕ್ಯಾಲ್ಶಿಯಂ ಐರನ್ ಎಲ್ಲ ಇರುವಂಥ ಸೊಪ್ಪು. ಅವರೆಕಾಳು ಜೊತೆ ತುಂಬಾ ಚೆನ್ನಾಗಿತ್ತು. ಒಗ್ಗರಣೆ ಹಾಕಿದಂತೆ ಸಖತ್ತಾಗಿತ್ತು. ಉಪ್ಸಾರು ಅಂದರೆ ನನಗೆ ತುಂಬಾ ಇಷ್ಟ. ನಾನ್ ವೆಜ್ ಸಾಂಬಾರಿಗಿಂತ ತುಂಬಾ ಇಷ್ಟ. ಅದಕ್ಕೆ ತುಪ್ಪ ಜೊತೆಗಂತೂ ಇರಲೇಬೇಕು. ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಮುದ್ದೆ ಊಟ ಮಾಡಿದೆ. ರೈಸ್ ಸ್ವಲ್ಪ ಕಮ್ಮಿ ತಿಂದರೂ ನಂಗೆ ಮುದ್ದೆ ಬಿಸಿ ಬಿಸಿಲಿ ಅಂತ ತುಂಬಾ ಇಷ್ಟ. ಹಾಗಾಗಿ ಇವತ್ತು ನಾನು ಉಪ್ಸಾರು ಮುದ್ದೆ ಜೊತೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಊಟ ಮಾಡಿದೆ. ಊಟ ಎಲ್ಲ ಮುಗಿಸಿ ನಾನು ಹೊರಗಡೆ ಬಂದೆ. ನಮ್ಮ ಲಿಲ್ಲಿ ಮಲಗಿದ್ಲು. ನೋಡಿದೆ ಏನು ಮಲ್ಕೊಂಬಿಟ್ಟವಳೆ, ಯಾವ ಬಿಸಿಲಲ್ಲ ಅದು ಆಚೆ ಕಡೆ. ಅದೇ ಬೇಜಾರು. ಏನಪ್ಪ ಅಂತಂದರೆ ಇವಳು ಒಳಗಡೆ ಬಂದು ನಮ್ಮ ಹತ್ರನೂ ಕೂತ್ಕೊಳ್ಳೋದೆಲ್ಲ ಮಾಡ್ತಾಳೆ. ಆವಾಗ ಬೇಜಾರು. ಹೊರಗಡೆ ನೋಡಿ ಈ ಥರ ಎಲ್ಲ ಒದ್ದಾಡ್ತಾವಳೆ. ಅದು ಮನೆ ನಮ್ಮ ಹತ್ರ ಬಂದು ಕೂತ್ಕೊಂಡಾಗ ಒಂಥರ ಅಸಹ್ಯ ಅನಿಸ್ಬಿಡುತ್ತೆ. ಅದು ಕೂತ್ಕೊಂಡಾಗ ಪಕ್ಕದಲ್ಲಿ ಅಷ್ಟು ನೆನಪಾಗಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಅಯ್ಯೋ ಆಚೆ ಕಡೆ ಹಿಂಗೆಲ್ಲ ಕೂತಿದ್ಲು, ಮನೆ ಹತ್ರ ಒಳಗೆ ಬಂದು ಹಿಂಗೆ ಕೂತ್ಕೋತಾವಳ ನನ್ನ ಹತ್ರ ಅಂತ ಒಂಥರ ಫೀಲ್ ಆಗುತ್ತೆ. ಆದರೆ ಅವುಗಳಿಗೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಸುಮ್ಮನೆ ಆಗ್ಬಿಡ್ತೀನಿ, ಅಯ್ಯೋ ಅಂತ. ನಾನಂತೂ ಒಂದೊಂದು ಸಲ ನೆನಪಾಗ್ಬಿಟ್ರೆ ತಳ್ಳೇ ಬಿಡ್ತೀನಿ. ನನ್ನ ಮಗಳು ಬೈತಾ ಇರ್ತಾಳೆ, ಏನಮ್ಮ ನೀನು ಗೊಜ್ಜಲೆಲ್ಲ ಹೋಗಿದ್ಲು ಗೊತ್ತಾ ಅವಳು ಅಂತ ಹೇಳ್ತಾ ಇರ್ತೀನಿ. ನೋಡಿ ಯಾವ ರೀತಿ ಎಲ್ಲ ಪೋಸಲ್ಲಿ ಹೆಂಗೆ ಇದು ಮಾಡ್ತಿದ್ದಾಳೆ. ಹಾಗೆ ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ. ನೋಡಿ ಯಾವ ರೀತಿ ಕೂತಿದ್ದಾಳೆ ಬಿಸಿಲಲ್ಲಿ. ಆಚೆ ಕಡೆನೂ ಕೂತಿರ್ತಾಳೆ. ಸುಮ್ಮನೆ ಹಾಗೆ ಮಲಗಿದ್ಲು. ಒಳಗಡೆನೂ ಅಷ್ಟೇ ತುಂಬ ನೀಟಾಗಿ ನಿದ್ದೆವು ಅಂತಂದರೆ ಮಲ್ಕೊಂಡ್ಬಿಡ್ತಾಳೆ. ಇಲ್ಲ ಅಂದರೆ ಅಮ್ಮ ಅಂತ ಬಡ್ಕೋತಾ ಇರ್ತಾಳೆ. ಹಾಲು ಹಾಕೋವರೆಗೂ ಬಿಡೋದೇ ಇಲ್ಲ. ಅದನ್ನು ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಸಂಜೆ ಸ್ನ್ಯಾಕ್ಸ್ಗೆ ಆಗುತ್ತಲ್ಲ ಅಂಥೇಳಿ ಬಾಳೆಕಾಯಿ ಇತ್ತು. ಅದರಲ್ಲಿ ಚಿಪ್ಸ್ ಮಾಡೋಣ ಅಂಥೇಳಿ ನಾನೆಲ್ಲ ನೋಡಿ ಬಾಳೆಕಾಯಿನ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಿಪ್ಸ್ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ. ನೋಡಿ ಈ ಥರ ಸಿಪ್ಪೆ ಎಲ್ಲ ನೀಟಾಗಿ ತೊಗೊಳ್ಳಿ. ಇದು ತೊಗೋಬೇಕಾದ್ರೆ ಕೈಗೆ ಎಣ್ಣೆ ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಂಟೆಲ್ಲ ಬರಲ್ಲ. ಅದರದ್ದು ಅಂಟೇನಾರಿದ್ದರೆ ಈ ಥರ ನೋಡಿ ಎಲ್ಲನೂ ನಾನು ಈ ಥರ ಸಿಪ್ಪೆ ಹೊಡೆದಿಟ್ಕೊಂಡೆ. ಇದನ್ನು ಇವಾಗ ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ರೌಂಡ್ ಶೇಪಾಗಿ ಹಚ್ಕೋತಾ ಇದ್ದೀನಿ. ಅದು ಸ್ಲೈಡಾಗಿ ಈ ಥರ ಒರೆಯೋದಿದ್ದರೆ ಚೆನ್ನಾಗಿರ್ತಿತ್ತು. ಉದ್ದುದ್ವಾಗಿ ಕಟ್ ಮಾಡ್ಕೊಬೋದಿತ್ತು. ಚಾಕಲ್ಲಷ್ಟು ಉದ್ದುದ್ವಾಗಿ ಚೆನ್ನಾಗಿ ಬರೋಲ್ಲ ಅಂತೇಳಿ ರೌಂಡಾಗೆ ಕಟ್ ಮಾಡಿಕೊಂಡೆ. ಉದ್ದುದ್ದಕ್ಕೂ ಮಾಡಿಕೊಂಡ್ರೆ ಬೇಗ ಜಾಸ್ತಿ ಏನಿರುತ್ತೆ, ಕ್ವಾಂಟಿಟಿನೂ ಕಮ್ಮಿ ಅನಿಸುತ್ತೆ, ಆದರೆ ಬೇಗ ಆಗುತ್ತೆ. ನೋಡಿ ಈ ಥರ ಸಣ್ಣದಾಗೆಲ್ಲ ಹಚ್ಚಿಟ್ಕೊಂಡು ಆಮೇಲೆ ಎಣ್ಣೆನ ನಾನು ಆಲ್ರೆಡಿ ಚೆನ್ನಾಗಿ ಕಾಯಕ್ಕಿಟ್ಟಿದ್ದೆ. ನೋಡಿ ಎಲ್ಲ ಕಾದಿದೆ. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳಿ. ಆದ ನಂತರ ನಾನಿಲ್ಲಿ ಅದು ಅರ್ಧಂಬರ್ಧ ಬೇಯಕ್ಕೆ ಬಿಟ್ಟು ಬೇಯ್ತಾಯಿತ್ತು. ಅಷ್ಟೊತ್ತಿಗೆ ನಾನು ಒಂದು ಗ್ಲಾಸ್ಗೆ 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಉಪ್ಪಿನ ಪುಡಿ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೋತಾ ಇದ್ದೀನಿ. ಕಲಸಿಟ್ಕೊಂಡಿದ್ದೀನಿ. ಏನು ಮಾಡಬೇಕಂತಂದರೆ 3/4 ಭಾಗ ಬೆಂದಿರುತ್ತಲ್ಲ ನೋಡಿ ಬಾಳೆಕಾಯಿ, ಆ ಟೈಮಲ್ಲಿ 1-2 ಸ್ಪೂನ್ನ ಎಣ್ಣೆ ಒಳಗಡೆಗೆ ಹಾಕ್ಕೊಳ್ಳಿ, ಕಲಸಿಟ್ಟಿದ್ವಲ್ಲ ಅದನ್ನು. ಇಲ್ಲಿ ಖಾರದ ಪುಡಿ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಹೆಚ್ಚು ಇಡಬೇಕಂದ್ರೆ ಹಳದಿ ಪುಡಿ ಅಷ್ಟೇ ಹಾಕ್ಕೊಳ್ಳೋದು. ನಾನಿಲ್ಲಿ ಸ್ವಲ್ಪ ಖಾರ ಸಪ್ಪೆ ಗೊತ್ತಲ್ಲ ಬಾಳೆಕಾಯಿ ಚಿಪ್ಸ್ ನಿಮ್ಗಳಿಗೆಲ್ಲ ಸಪ್ಪೆ ಇರುತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿನ ಸ್ವಲ್ಪ ಹಾಕ್ಕೋತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ. ಬಾಳೆಕಾಯಿ ತುಂಬ ಒಳ್ಳೆಯದು ಕೂಡ. ನಾನು ಒಂದು ಬ್ಯಾಚ್ ಕರೆದಾದ್ಮೇಲೆ ಇನ್ನೊಂದು ಬ್ಯಾಚು ಕೂಡ ಹಾಕ್ಕೊಂಡು ಇನ್ನೊಂದು ಸಲ ಕರ್ಕೊಂಡೆ. ಒಂದು 3 ಬ್ಯಾಚ್ ಆಯಿತು ನನಗೆ ಎಲ್ಲನೂ ನೀಟಾಗಿ ಕರೆದಿಟ್ಕೊಂಡೆ. ನೀವು ಕ್ರಿಸ್ಪಿಯಾಗಿರುತ್ತೆ. ಮಕ್ಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬಾಳೆಕಾಯಿ ಅಲ್ವಾ. ಹಾಗಾಗಿ ನಾರಿನಂಶ ಎಲ್ಲ ಇರೋದ್ರಿಂದ ತುಂಬ ಒಳ್ಳೆಯದು. ಇದನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೀವು ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ. ನಾನು ಬಾಳೆಕಾಯಿ ಚಿಪ್ಸ್ನ ಇದನ್ನು ಹೇಳ್ಬೇಕಂತ ಅಂದರೆ ನನ್ನ ಫ್ರೆಂಡ್ ಹೇಳಿದ್ದು, ಅದೇ ರೀತಿ ನಾನು ಮಾಡೋದು. ನಾವು ಕಾಲೇಜ್ ಡೇಸಲ್ಲಿದ್ದಾಗ ನಾವೇನು ಅಡುಗೆ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಆದರೆ ಒಂದು ಸಲ ನಾನು ಟ್ರೈ ಮಾಡಿದೆ. ಅವಳು ಹೇಳಿದ್ದು ನೆನ್ಕೊಂಡು ಎಣ್ಣೆ ಒಳಗಡೆ ನೀರಿನಲ್ಲಿ ಕಲಸಿ ಹಾಕೋದು ಉಪ್ಪು ಮತ್ತು ಅರಿಶಿನ ಪುಡಿನ ಅಂತ. ಅದು ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತು ಅವಳು ಹೇಳಿದ ರೀತಿಯೇ. ಹಾಗಾಗಿ ನಾನು ಯಾವಾಗ ಮಾಡಿದ್ರು ಇದೇ ಥರ ಮಾಡೋದು. ಅವಳನ್ನ ಕೂಡ ಯಾವಾಗ ಮಾಡಿದಾಗಲೂ ನೆನ್ಕೋತಾ ಇರ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹೇಳಬೇಕು ಅಂತ ಅಂದರೆ ತುಂಬ ಎಣ್ಣೆನೂ ಇರೋಲ್ಲ. ಸ್ವಲ್ಪ ನೋಡಿ ಅಲ್ಲಿ
ಇರುತ್ತೆ. ನಾನು ಅದು ಫಿಲ್ಟ್ರ್ ಮಾಡೋದಿರುತ್ತಲ್ಲ ಅದಕ್ಕೆ ಹಾಕ್ಕೊಂಬಿಡ್ತೀನಿ. ಹಾಗಾಗಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಆಗುತ್ತೆ. ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ವ ಅಂಥೇಳಿ ಮನೇಲೇ ಬಾಳೆಕಾಯಿ ಚಿಪ್ಸ್ನ ಮಾಡಿಕೊಂಡೆ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಮತ್ತು ನೋಡಿ ಈ ಥರ ಉದ್ದು ಶೇಪ್ ಬೇಕಾದರೆ ಕಟ್ ಮಾಡ್ಕೊಳ್ಳೋದಿದ್ರೆ ಕಟ್ ಮಾಡ್ಕೋಬೋದು. ನಾನು ಉದ್ದು ಶೇಪು ಚಾಕಲ್ಲಿ ಕಟ್ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ರೌಂಡ್ ಶೇಪಿಗೆ ಕಟ್ ಮಾಡಿಕೊಂಡೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಕಾಫಿ ಟೀ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಹೇಗಿತ್ತು ಅಂತೇಳಿ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.